ವಾಟರ್ ಆಪಲ್ ಎನ್ನುವುದು ಉಷ್ಣವಲಯದ ಒಂದು ವಿಶಿಷ್ಟ ಮತ್ತು ರುಚಿಕರವಾದ ಹಣ್ಣು. ಇದನ್ನು ಕನ್ನಡದಲ್ಲಿ ನೀರು ಸೇಬು, ಪನ್ನೇರಳೆ ಅಥವಾ ಜಂಬೂ ಹಣ್ಣು ಎಂದು ಕರೆಯಲಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ. 1. ಪರಿಚಯ ಮತ್ತು ವೈವಿಧ್ಯತೆ. ಹೆಸರುಗಳು. ಇದನ್ನು ವೈಜ್ಞಾನಿಕವಾಗಿ ಸಿಜಿಜಿಯಂ ಅಕ್ವಿಯಂ ಎಂದು ಕರೆಯುತ್ತಾರೆ. ಇಂಗ್ಲಿಷ್ನಲ್ಲಿ ರೋಸ್ ಆಪಲ್, ಬೆಲ್ ಫ್ರೂಟ್ ಅಥವಾ ವ್ಯಾಕ್ಸ್ ಆಪಲ್ ಎಂದು ಕರೆಯಲಾಗುತ್ತದೆ. ನೋಟ. ಇದು ಗಂಟೆಯ ಆಕಾರದಲ್ಲಿದ್ದು ಬೆಲ್ ಶೇಪ್ಡ್ ತೆಳುವಾದ ಮೇಲ್ಪದರವನ್ನು ಹೊಂದಿರುತ್ತದೆ. ಇದು ಸಾಮಾನ್ಯವಾಗಿ ಕೆಂಪು, ಗುಲಾಬಿ ಅಥವಾ ಬಿಳಿ ಬಣ್ಣದಲ್ಲಿರುತ್ತದೆ. ರುಚಿ. ಈ ಹಣ್ಣು ಹೆಚ್ಚು ರಸಭರಿತವಾಗಿದ್ದು ಕಚ್ಚಿದಾಗ ಗರಿಗರಿಯಾಗಿರುತ್ತದೆ. ಇದರ ರುಚಿ ಸ್ವಲ್ಪ ಸಿಹಿ ಮತ್ತು ಲಘುವಾದ ಹುಳಿಯಿಂದ ಕೂಡಿರುತ್ತದೆ. 2. ಆರೋಗ್ಯ ಪ್ರಯೋಜನಗಳು. ವಾಟರ್ ಆಪಲ್ ಕೇವಲ ರುಚಿಯಲ್ಲದೆ ಆರೋಗ್ಯಕ್ಕೂ ತುಂಬಾ ಉತ್ತಮ. ಮಧುಮೇಹ ನಿಯಂತ್ರಣ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮಧುಮೇಹಿಗಳಿಗೆ ಇದು ಅತ್ಯುತ್ತಮ ಹಣ್ಣು. ಜೀರ್ಣಕ್ರಿಯೆ. ಇದರಲ್ಲಿ ನಾರಿನಂಶ ಫೈಬರ್ ಹೆಚ್ಚಾಗಿರುವುದರಿಂದ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ದೇಹಕ್ಕೆ ತಂಪು. ಹೆಸರೇ ಸೂಚಿಸುವಂತೆ ಇದರಲ್ಲಿ ಹೆಚ್ಚಿನ ನೀರಿನಂಶವಿದೆ. ಇದು ಬೇಸಿಗೆಯಲ್ಲಿ ದೇಹವನ್ನು ಹೈಡ್ರೇಟೆಡ್ ಆಗಿಡಲು ಮತ್ತು ತಂಪಾಗಿಸಲು ಸಹಾಯ ಮಾಡುತ್ತದೆ. ರೋಗನಿರೋಧಕ ಶಕ್ತಿ. ವಿಟಮಿನ್ ಸಿ ಮತ್ತು ಎ ಸಮೃದ್ಧವಾಗಿರುವುದರಿಂದ ಇದು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತೂಕ ಇಳಿಕೆ. ಇದರಲ್ಲಿ ಕ್ಯಾಲೋರಿಗಳು ಕಡಿಮೆ ಇರುವುದರಿಂದ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಇದು ಒಳ್ಳೆಯ ಆಹಾರ. 3. ಪೌಷ್ಟಿಕಾಂಶದ ವಿವರ. ಇದರಲ್ಲಿ ಈ ಕೆಳಗಿನ ಪೋಷಕಾಂಶಗಳು ಹೇರಳವಾಗಿವೆ: ವಿಟಮಿನ್ ಸಿ ಮತ್ತು ವಿಟಮಿನ್ ಎ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ, ಪೊಟ್ಯಾಷಿಯಂ, ಆಂಟಿ ಆಕ್ಸಿಡೆಂಟ್ ಗುಣಗಳು. 4. ಕೃಷಿ ಮಾಹಿತಿ. ಇದು ಆಗ್ನೇಯ ಏಷ್ಯಾದ ಮೂಲದ ಹಣ್ಣಾಗಿದ್ದು ದಕ್ಷಿಣ ಭಾರತದ ಹವಾಮಾನಕ್ಕೆ, ವಿಶೇಷವಾಗಿ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಇದು ಬಹಳ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಇದನ್ನು ಮನೆಯ ಅಂಗಳದಲ್ಲಿ ಅಥವಾ ತೋಟಗಳಲ್ಲಿ ಸುಲಭವಾಗಿ ಬೆಳೆಯಬಹುದು. ಈಗಿನ ದಿನಗಳಲ್ಲಿ ಅನೇಕ ರೈತರು ಇದನ್ನು ವಾಣಿಜ್ಯ ಬೆಳೆಯಾಗಿಯೂ ಬೆಳೆಯುತ್ತಿದ್ದಾರೆ.